ಹಾಯ್ ಫ್ರೆಂಡ್ಸ್, ಒಂದು ಅಭ್ಯಾಸ ನಿಮ್ಮನ್ನು ಜೀನಿಯಸ್ ಮಾಡಬಲ್ಲದು. ದೊಡ್ಡ ದೊಡ್ಡ ಕೋರ್ಸ್ಗಳಿಗೆ ದುಡ್ಡು ಸುರಿಯದೆ, ಯಾವುದೇ ಟೆಕ್ನಾಲಜಿ ಕಲಿಯದೆ ನೀವು ಜೀನಿಯಸ್ ಆಗಬಹುದೆಂದರೆ ನೀವು ನಂಬುವಿರಾ? ಆಶ್ಚರ್ಯ ಅನಿಸಬಹುದು, ಆದರೆ ಇದು ನಿಜ. ನಿಮ್ಮನ್ನು ಜೀನಿಯಸ್ ಮಾಡುವ ಒಂದು ಅದ್ಭುತ ಶಕ್ತಿ ಬೇರೇನೂ ಅಲ್ಲ, ನಿಮ್ಮ ಮನೆಯ ಮೂಲೆಯಲ್ಲಿರುವ ಪುಸ್ತಕದ ಶೆಲ್ಫ್ನಲ್ಲಿದೆ. ಹೌದು, ನಾನು ಮಾತನಾಡುತ್ತಿರುವುದು ಪುಸ್ತಕಗಳನ್ನು ಓದುವ ಅಭ್ಯಾಸದ ಬಗ್ಗೆ. ಇಂದಿನ ಜಗತ್ತಿನಲ್ಲಿ ನಮ್ಮ ಗಮನ ಒಂದೇ ಕಡೆ ನಿಲ್ಲುವುದು ದೊಡ್ಡ ಸವಾಲಾಗಿದೆ. ಪ್ರತಿಕ್ಷಣ ಫೋನ್ನಲ್ಲಿ ಹೊಸ ನೋಟಿಫಿಕೇಷನ್, ಹೊಸ ವಿಡಿಯೋ, ಹೀಗೆ ನಮ್ಮ ಮೆದುಳು ಯಾವಾಗಲೂ ಚಂಚಲವಾಗಿರುತ್ತದೆ. ಇದರಿಂದ ನಮ್ಮ ಕಾನ್ಸಂಟ್ರೇಷನ್ ಕಡಿಮೆಯಾಗಿ ನಮಗೆ ಮಾನಸಿಕ ಒತ್ತಡ ಜಾಸ್ತಿಯಾಗುತ್ತಿದೆ. ತಾಳ್ಮೆ ಅನ್ನೋದಂತೂ ಮಾಯವಾಗುತ್ತಿದೆ. ಸಣ್ಣ ಪುಟ್ಟ ವಿಷಯಕ್ಕೂ ಬೇಗ ಕೋಪ, ಕಿರಿಕಿರಿ ಶುರುವಾಗುತ್ತದೆ. ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಬಹಳ ಸುಲಭವಾದ ಪರಿಹಾರವಿದೆ. ಅದು ನಮ್ಮ ಕೈಯಲ್ಲೇ ಇದೆ. ಇಂದು ನಮ್ಮ ದೊಡ್ಡ ಸಮಸ್ಯೆ ಏನೆಂದರೆ ಗಮನದ ಕೊರತೆ. ಮೊಬೈಲ್ ಹಿಡಿದು ಕೂತರೆ ಗಂಟೆಗಟ್ಟಲೆ ಸಮಯ ಎಲ್ಲಿ ಹೋಯಿತೋ ಅಂತಾನೆ ಗೊತ್ತಾಗುವುದಿಲ್ಲ. ಆದರೆ ಒಂದು ಪುಸ್ತಕದ 4 ಪುಟಗಳು ಓದುವುದು ಕೂಡ ಬೆಟ್ಟ ಹತ್ತಿದ ಹಾಗೆ ಅನಿಸುತ್ತದೆ. ಯಾಕೆ ಹೀಗೆ? ಕಾರಣ, ನಮ್ಮ ಮೆದುಳು ತಕ್ಷಣಕ್ಕೆ ಖುಷಿ ಕೊಡುವ ಇನ್ಸ್ಟ್ಯಾಂಟ್ ಗ್ರಾಟಿಫಿಕೇಷನ್ ವಿಷಯಗಳಿಗೆ ಸಂಪೂರ್ಣವಾಗಿ ಹೊಂದಿಕೊಂಡು ಬಿಟ್ಟಿದೆ. ಆದರೆ ನಿಜವಾದ ಯಶಸ್ಸು ಮತ್ತು ಜ್ಞಾನ ಸಿಗಬೇಕಾದರೆ ತಾಳ್ಮೆ ಮತ್ತು ಆಳವಾದ ಚಿಂತನೆ ಬೇಕೇ ಬೇಕು. ಇಲ್ಲೇ ನೋಡಿ ಓದುವಿಕೆಯ ಮ್ಯಾಜಿಕ್. ಓದುವುದು ಅಂದರೆ ಕೇವಲ ಹೊಸ ವಿಷಯಗಳನ್ನು ಕಲಿಯುವುದು ಮಾತ್ರವಲ್ಲ, ಇದು ನಮ್ಮ ಮೆದುಳಿನ ಸಾಮರ್ಥ್ಯವನ್ನು ಹೆಚ್ಚಿಸುವ ಒಂದು ಅದ್ಭುತ ವ್ಯಾಯಾಮ. ನೀವು ದಿನವೂ ಓದುತ್ತಾ ಹೋದಂತೆ ನಿಮ್ಮೊಳಗಿನ ಪ್ರತಿಭೆ ತಾನಾಗಿಯೇ ಹೊರಬರುತ್ತದೆ. ಹಾಗಾದರೆ ಓದುವಿಕೆ ನಿಮ್ಮನ್ನು ಜೀನಿಯಸ್ ಹಾದಿಯಲ್ಲಿ ಹೇಗೆ ನಡೆಸುತ್ತದೆ? ಬನ್ನಿ, ಈ ಬಗ್ಗೆ 3 ಮುಖ್ಯ ಅಂಶಗಳನ್ನು ತಿಳಿಯೋಣ. ಪಾಯಿಂಟ್ ನಂಬರ್ 1, ದ ಸೂಪರ್ ಪವರ್ ಆಫ್ ಫೋಕಸ್. ನೀವು ಒಂದು ಪುಸ್ತಕದಲ್ಲಿ ಫೋಕಸ್ ಆಗಿ ಓದುವಾಗ ನಿಮ್ಮ ಗಮನವೆಲ್ಲ ಆ ಕತೆ ಅಥವಾ ಆ ವಿಷಯದ ಮೇಲೆ ಇರುತ್ತದೆ. ಅಕ್ಕಪಕ್ಕ ಏನಾಗುತ್ತಿದೆ ಅನ್ನುವುದು ಮರೆತು ನೀವು ಅಕ್ಷರಗಳ ಲೋಕದಲ್ಲಿ ಕಳೆದು ಹೋಗುತ್ತೀರಿ. ಇದು ನಿಮ್ಮ ಮೆದುಳಿಗೆ ನೀವು ಕೊಡುತ್ತಿರುವ ಒಂದು ಫೋಕಸ್ ಟ್ರೈನಿಂಗ್. ಪ್ರತಿದಿನ ಹೀಗೆ ಮಾಡಿದರೆ ಯಾವುದೇ ವಿಷಯದ ಮೇಲೆ ಹೆಚ್ಚು ಹೊತ್ತು ಗಮನ ಕೊಡುವ ನಿಮ್ಮ ಶಕ್ತಿ ಸಹಜವಾಗಿಯೇ ಹೆಚ್ಚಾಗುತ್ತದೆ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಾರು ತಮ್ಮ ಗಮನವನ್ನು ಹಿಡಿತದಲ್ಲಿಟ್ಟುಕೊಳ್ಳುತ್ತಾರೋ ಅವರೇ ಗೆಲ್ಲುವುದು. ಓದುವ ಅಭ್ಯಾಸ ನಿಮ್ಮ ಏಕಾಗ್ರತೆಯ ಸ್ನಾಯುವನ್ನು ದಿನದಿಂದ ದಿನಕ್ಕೆ ಬಲಪಡಿಸುತ್ತದೆ. ಇದು ನಿಮ್ಮ ಕೆಲಸದಲ್ಲಿ ಹಾಗೂ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಒಂದು ಸಂತುಷ್ಟತೆಯನ್ನು ತರುತ್ತದೆ. ಪಾಯಿಂಟ್ ನಂಬರ್ 2, ಟ್ರೈನಿಂಗ್ ಫಾರ್ ಪೇಷನ್ಸ್. ಒಂದು 300 ಪುಟದ ಪುಸ್ತಕವನ್ನು ಓದಿ ಮುಗಿಸಬೇಕೆಂದರೆ ಸಮಯ ಮತ್ತು ತಾಳ್ಮೆ ಎರಡೂ ಬೇಕೇ ಬೇಕು. ನೀವು ಒಂದೆಡೆ ಪುಸ್ತಕವನ್ನು ಓದುತ್ತಾ ಹೋದಂತೆ ಕಥೆಯ ಕ್ಲೈಮ್ಯಾಕ್ಸ್ಗಾಗಿ ಕಾಯುತ್ತೀರಿ. ಈ ಪ್ರಕ್ರಿಯೆ ನಿಮಗೆ ಗೊತ್ತಿಲ್ಲದ ಹಾಗೆಯೇ ನಿಮ್ಮಲ್ಲಿ ತಾಳ್ಮೆಯ ಗುಣವನ್ನು ಬೆಳೆಸುತ್ತದೆ. ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಮುಟ್ಟಲು ಇಂಥ ತಾಳ್ಮೆ ತುಂಬಾ ಮುಖ್ಯ. ಯಾವುದೇ ದೊಡ್ಡ ಕೆಲಸ ಒಂದೇ ರಾತ್ರಿಯಲ್ಲಿ ಆಗುವುದಿಲ್ಲ ಅಲ್ವಾ? ಅದಕ್ಕೆ ಸಮಯ, ಶ್ರಮ ಮತ್ತು ನಿರಂತರ ಪ್ರಯತ್ನ ಬೇಕು. ಪುಸ್ತಕ ಓದುವಾಗ ನೀವು ತೋರಿಸುವ ತಾಳ್ಮೆಯೇ ಜೀವನದ ಬೇರೆ ಬೇರೆ ಸವಾಲುಗಳನ್ನು ಎದುರಿಸಲು ನಿಮ್ಮನ್ನು ಮಾನಸಿಕವಾಗಿ ಗಟ್ಟಿಗೊಳಿಸುತ್ತದೆ. ಓದುವುದು ಕಾಯುವ ಕಲೆಯ ಮಾತ್ರವಲ್ಲ, ಗುರಿ ಮುಟ್ಟುವವರೆಗೂ ಪ್ರಯತ್ನವನ್ನು ಬಿಡಬಾರದು ಎಂಬ ಗುಣವನ್ನು ಕಲಿಸುತ್ತದೆ. ಪಾಯಿಂಟ್ ನಂಬರ್ 3, ಬೂಸ್ಟಿಂಗ್ ಮೆಂಟಲ್ ಸ್ಟ್ಯಾಮಿನಾ. ಓದುವುದು ಮೆದುಳಿಗೆ ಒಂದು ಜಿಮ್ ವರ್ಕೌಟ್ ಇದ್ದ ಹಾಗೆ. ನೀವು ಹೊಸ ಪದಗಳನ್ನು, ಹೊಸ ಆಲೋಚನೆಗಳನ್ನು ಮತ್ತು ಬೇರೆ ಪಾತ್ರಗಳನ್ನು ಅರ್ಥ ಮಾಡಿಕೊಂಡಾಗ ನಿಮ್ಮ ಮೆದುಳಿನಲ್ಲಿ ಹೊಸ ನರಮಂಡಲ ಸಂಪರ್ಕಗಳು, ನ್ಯೂರಲ್ ಪಾತ್ವೇಸ್ ಸೃಷ್ಟಿಯಾಗುತ್ತವೆ. ಇದು ನಿಮ್ಮ ನೆನಪಿನ ಶಕ್ತಿಯನ್ನು ಚುರುಕುಗೊಳಿಸುತ್ತೆ, ನಿಮ್ಮ ವಿಶ್ಲೇಷಣಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಕಲ್ಪನಾ ಶಕ್ತಿಯನ್ನು ವಿಶಾಲಗೊಳಿಸುತ್ತದೆ. ಸಂಶೋಧನೆಗಳ ಪ್ರಕಾರ ದಿನವೂ ಓದುವವರಲ್ಲಿ ಮೆಂಟಲ್ ಸ್ಟಿಫ್ನೆಸ್ ಹೆಚ್ಚಾಗುತ್ತಿದೆ. ಅಷ್ಟೇ ಅಲ್ಲ, ಓದುವುದರಿಂದ ಒತ್ತಡ ಮತ್ತು ಆತಂಕ ಕಡಿಮೆಯಾಗಿ ಮನಸ್ಸಿಗೆ ಆರಾಮನಿಸುತ್ತೆ. ರಾತ್ರಿ ಮಲಗುವ ಮುನ್ನ ಸ್ವಲ್ಪ ಹೊತ್ತು ಓದುವ ಅಭ್ಯಾಸ ಒಳ್ಳೆಯ ನಿದ್ದೆಗೂ ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಜಗತ್ತಿನ ಅತ್ಯಂತ ಯಶಸ್ವಿ ವ್ಯಕ್ತಿಗಳಾದ ವಾರನ್ ಬಫೆಟ್ ಮತ್ತು ಬಿಲ್ ಗೇಟ್ಸ್ ಅವರ ಯಶಸ್ಸಿನ ಹಿಂದೆ ದೊಡ್ಡ ರಹಸ್ಯವೇ ಓದುವ ಹವ್ಯಾಸ. ಅವರು ಇವತ್ತಿಗೂ ತಮ್ಮ ದಿನದ ಬಹುಪಾಲು ಸಮಯವನ್ನು ಓದುವುದಕ್ಕಾಗಿಯೇ ಮೀಸಲಿಡುತ್ತಾರೆ. ಜ್ಞಾನವೇ ನಿಜವಾದ ಸಂಪತ್ತು ಎಂದು ಅವರು ನಂಬಿದ್ದಾರೆ. ಅವರ ಪ್ರಕಾರ ಓದುವುದು ಎಂದರೆ ಕೇವಲ ಕಲಿಯುವುದಲ್ಲ, ಅದು ನಮ್ಮನ್ನು ನಾವೇ ನಿರಂತರವಾಗಿ ಉತ್ತಮಪಡಿಸಿಕೊಳ್ಳುವ ಒಂದು ದಾರಿ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ನಿಜವಾಗಿಯೂ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸುವ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಈಗ ನಿಮಗೊಂದು ಚಿಕ್ಕ ಪ್ರಶ್ನೆ. ನಿಮ್ಮ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರಿದ ಅಥವಾ ನಿಮಗೆ ತುಂಬಾ ಇಷ್ಟವಾದ ಪುಸ್ತಕದ ಹೆಸರೇನು? ಕಾಮೆಂಟ್ಸ್ನಲ್ಲಿ ವ್ಯಕ್ತಪಡಿಸಿ. ಫ್ರೆಂಡ್ಸ್, ನಾವು ನೋಡಿದ ಹಾಗೆ ಓದುವ ಅಭ್ಯಾಸ ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ, ತಾಳ್ಮೆಯನ್ನು ಕಲಿಸುತ್ತದೆ ಮತ್ತು ನಮ್ಮ ಮಾನಸಿಕ ಶಕ್ತಿಯನ್ನು ಮತ್ತಿಷ್ಟು ಹೆಚ್ಚು ಮಾಡುತ್ತದೆ. ಜೀನಿಯಸ್ ಆಗುವುದೆಂದರೆ ಕೇವಲ ಜ್ಞಾನವನ್ನು ತುಂಬಿಕೊಳ್ಳುವುದಲ್ಲ, ಬದಲಿಗೆ ಆ ಜ್ಞಾನವನ್ನು ಬಳಸಲು ಬೇಕಾದ ಮಾನಸಿಕ ಶಕ್ತಿಯನ್ನು ಹೊಂದುವುದು. ಜ್ಞಾನವನ್ನು ಪಡೆಯಲು ಎಲ್ಲಿಗೆ ಹೋಗುವುದಲ್ಲ, ಅದು ನಮ್ಮ ಕೈಯಲ್ಲೇ ಪುಸ್ತಕದ ರೂಪದಲ್ಲಿ ಸಿದ್ಧವಾಗಿದೆ.
ಹಾಗಾದರೆ ಇಂದಿನಿಂದಲೇ ಒಂದು ಸಣ್ಣ ಚಾಲೆಂಜ್ ತೆಗೆದುಕೊಳ್ಳಿ. ದಿನಕ್ಕೆ ಕೇವಲ 15 ನಿಮಿಷ ಓದಲು ಶುರು ಮಾಡಿ. ಅದು ನಿಮ್ಮ ಇಷ್ಟವಾದ ಕಥೆಯಾಗಲಿ, ವ್ಯಕ್ತಿತ್ವ ವಿಕಸನ ಪುಸ್ತಕವಾಗಲಿ ಅಥವಾ ಜೀವನ ಚರಿತ್ರೆಯೇ ಆಗಲಿ, ಓದಲು ಆರಂಭಿಸಿ. ಕೆಲವೇ ವಾರಗಳಲ್ಲಿ ನಿಮ್ಮಲ್ಲಿ ಆಗುವ ಸಕಾರಾತ್ಮಕ ಬದಲಾವಣೆಯನ್ನು ನೋಡಿ ನೀವೇ ಬೆರಗಾಗುತ್ತೀರ. ನಿಮ್ಮೊಳಗಿನ ಆಂತರಿಕ ಪ್ರತಿಭೆಯನ್ನು ಹೊರತರುವ ಸಮಯ ಈಗ ಬಂದಿದೆ. ಸೊ ವೇಕ್ ಅಪ್ ಅಂಡ್ ಸ್ಟಾರ್ಟ್ ಡೂಯಿಂಗ್.